ಸ್ಟಾಫ್ ಎಲ್ಲ ಕೆಳಗೆ ಸೇರ್ಕೊಂಡ್ಬಿಟ್ಟಿರು. ಏನ್ ಜಗಳ ಗಿಗ್ಲ ಆಗೈತೆ. ಹಾಯ್ ಹಲೋ ನಮಸ್ತೆ. ಫಾರ್ಮಸಿ ಡೈಲಿ ರೋಟೀನ್ ಅಟ್ ವೀಕ್ ಡೇಸ್ ಡೇ 4. ಬೆಳಗ್ಗೆ ಎದ್ದ ತಕ್ಷಣ ಆಚೆ ಬಂದು ಮೇಲೆ ಹೋಗಿ ನಾನು ವಾಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ವಾಕ್ ಮಾಡ್ತಾ ಎಕ್ಸರ್ಸೈಸ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಕ್ಲೌಡ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಕ್ಲಿಪ್ ಹಾಕೊಂಡು ಮತ್ತೆ ಅಲ್ಲಿಂದ ಕೆಳಗೆ ಬಂದು ಸ್ನಾನ ಮಾಡ್ಕೊಂಡು ಮತ್ತೆ ನಾನು ಇವತ್ತು ಶನಿವಾರ ಅಂತ ಹೇಳ್ಬಿಟ್ಟು ಈ ತರ ರೆಡಿ ಆಗಿ ಹೊರಟೆ ನೋಡಿ. ರೆಡಿ ಆಗ್ಬಿಟ್ಟು ಕೆಳಗೆ ಬಂದ್ರೆ ಈ ಹುಡುಗ ನೋಡಿ ನಾನು ವಿಡಿಯೋ ಮಾಡ್ತೇನೆ ಅಂತ ನನ್ನೇ ನೋಡ್ಕೊಂಡು ಹೋಗ್ತಾನೆ. ಮುಂದೆ ಗುದ್ದಿದ್ರೆ ಏನ್ ಕತೆ. ಮತ್ತೆ ಅಲ್ಲಿಂದ ಹೊರಟಿದ್ದು ನಾನು ಸೀದಾ ಹೋಗಿದ್ದೆ ಆಂಜನೇಯ ಟೆಂಪಲ್ಗೆ. ನೋಡಿ ಆಂಜನೇಯ ಟೆಂಪಲ್ ನೋಡ್ಕೊಂಡು ಆಚೆ ಬರ್ತೀನಿ. ಇಲ್ಲಿ ಗಾಡಿಲೇ ಸೋರೆಕಾಯಿ ಕುಂಬಳಕಾಯಿ ಎಲ್ಲ ಬೆಳೆಸ್ಕೊಂಡು ಹೋಗ್ತಾ ಇದ್ರು. ಮತ್ತೆ ಅಲ್ಲಿಂದ ನಾನು ತಿಂಡಿ ಮಾಡಿಲ್ಲ ಅಂತೇಳಿ ಪಂಜುರ್ಲಿ ಕೆಫೆಗೆ ಹೋಗಿ ರೈಸ್ ಬಾತ್ ಆರ್ಡ್ರ್ ಮಾಡಿ ತಿನ್ಕೊಂಡು ಮತ್ತೆ ಅಲ್ಲಿಂದ ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಹೋದೆ. ಹಾಸ್ಪಿಟ್ಲಿಗೆ ಹೋಗಿ ಪಂಚ್ ಮಾಡಿ ನಾನು ಡೈರೆಕ್ಟಾಗಿ ಮೇಲೆ ಹೋದರೆ ಕಾಫಿ ಕುಡಿಯೋಕ್ಕೂ ಟೈಮ್ ಇರಲಿಲ್ಲ. ಡೈರೆಕ್ಟಾಗಿ ಕೆಲಸ ಮಾಡೋಣ ಅಂತ ಕೆಲಸಕ್ಕೆ ಕೂತ್ಕೊಂಡೆ. ಮತ್ತು ಅದೆಲ್ಲ ಮುಗಿಸ್ಬಿಟ್ಟು ನಾನು ಕಾಫಿ ಕುಡಿಯೋ ಅಂತ ಕ್ಯಾಂಟೀನ್ಗೆ ಹೋದೆ. ಮತ್ತೆ ಕಾಫಿ ಕುಡ್ಕೊಂಡು ಕೆಳಗೆ ಬಂದು ಸ್ಟಾಫ್ ಎಲ್ಲ ಕೆಳಗೆ ಸೇರ್ಕೊಂಡ್ಬಿಟ್ಟಿರು. ಏನು ಜಗಳ ಗಿಗ್ಲ ಆಗೈತೆ ಅಂತ ಅಂದ್ಕೊಂಡೆ. ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಯಿತು ಇವತ್ತು ಫೀಡಿಂಗ್ ಡೇ ಇದೆ, ಸೆಲೆಬ್ರೇಷನ್ ಮಾಡೋಕ್ಕೋಸ್ಕರ ಎಲ್ಲರೂ ಬಂದವ್ರೆ ಅಂತ. ಎಲ್ಲರೂ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ಮೇಲೆ ಮತ್ತೆ ಊಟಕ್ಕೆ ಮೇಲೆ ಕ್ಯಾಂಟೀನ್ಗೆ ಹೋದೆ. ಮೊಸರನ್ನ ತಿನ್ಕೊಂಡು ಮತ್ತೆ ಆಮೇಲೆ ಫಾರ್ಮಸಿಗೆ ವಾಪಸ್ ರಿಟರ್ನ್ ಡ್ಯೂಟಿಗೆ ಬಂದೆ. ಮತ್ತೆ ಡ್ಯೂಟಿ ಮಾಡ್ಕೊಂಡು ಇನ್ನೇನು ಹೊರಡಬೇಕು ಅನ್ನೋ ಟೈಮಲ್ಲಿ ಬಿಲ್ ಕರೆಕ್ಟಾಗಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಷನ್ ಮಿಸ್ ಆಗಿ ಅಲ್ಲೇ ಅರ್ಧ ಗಂಟೆ ವೆಯ್ಟ್ ಮಾಡಿ ಮತ್ತೆ ಅಲ್ಲಿಂದ ನಾನು ಹೊರಟಿದ್ದೆ ಮನೆ ಕಡೆ. ಚೆಕ್ಔಟ್ ಮಾಡಿಬಿಟ್ಟು ಮತ್ತೆ ಸೀದಾ ಗಾಡಿ ಕಡೆ ಹೊರಟೆ. ಗಾಡಿ ಎತ್ಕೊಂಡು ಸೀದಾ ಮನೆ ಕಡೆ ಹೋಗ್ತಾ ಇದ್ದೀನಿ ನೋಡಿ. ಇವತ್ತಿನ ಲಾಗ್ ಇಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.